ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ವಿಚಾರ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಾತಾವರಣ ತಿಳಿಯಾಗಬೇಕಿದೆ, ಸುಗಮವಾಗಿ ನಡಿಬೇಕಿದೆ, ಇಬ್ರು ನಾಯಕರು ಒಟ್ಟಾಗಿ ಹೋಗಬೇಕು ಅಂತ ಸಭೆ. ಏನೇ ಮಾತುಕತೆ ಆದರೂ ಅಂತಿಮವಾಗಿ ದೆಹಲಿಗೆ ಹೋಗಬೇಕು. ಹೈಕಮಾಂಡ್ ನಿರ್ದೇಶನದ ಮೇರೆಗೆ ಸಭೆ ನಡೆಸಿದ್ದಾರೆ ಎಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈಗ ವಾತಾವರಣ ತಿಳಿಯಾಗಬೇಕು. ಸರ್ಕಾರ ಸುಗಮವಾಗಿ ನಡೀಬೇಕು, ಪಕ್ಷ ಕೂಡ ಸುಗಮವಾಗಿ ನಡೀಬೇಕು. ಆ ರೀತಿಯಿಂದ ಇಬ್ಬರು ನಾಯಕರು ಇವತ್ತು ಒಟ್ಟಾಗಿ ಕೂಡಿ ಈ ಗೊಂದಲಕ್ಕೆ ತೆರೆಯುವಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ನೋಡೋಣ, ಬ್ರೇಕ್ಫಾಸ್ಟ್ ಆದ ನಂತರ ಏನೋ ಸಂದೇಶ ಕೊಡ್ತಾರೆ. ಸೊ ನಾವು ಕೂಡ ಕಾಯ್ತಾ ಇದ್ವಿ. ಅಲ್ಲ, ಅಂತಿಮವಾಗಿ ಡೆಲ್ಲಿಗೆ ಹೋಗಲೇಬೇಕು. ಇಲ್ಲಿ ಮೊದಲು ಇವ್ರ ಹಂತದಲ್ಲಿ ಮುಗಿದ್ರೆ ಒಳ್ಳೇದು. ಅಂದ್ರೆ ಈಗ ಒಂದ್ ಕಡೆ ಇಲ್ಲಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಸಭೆ ಮಾಡ್ತಾರೆ, ಮತ್ತೊಂದ್ ಕಡೆ ಇವತ್ತು ಮಧ್ಯಾಹ್ನ 1 ಗಂಟೆಗೆ ರಾಹುಲ್ ಗಾಂಧಿ ಖರ್ಗೆ ಅವರು ಕೂಡ ಮೀಟಿಂಗ್ ಮಾಡ್ತಿದ್ದಾರೆ ಸರ್. ಮಾಡ್ಲೇಬೇಕು. ಅಂತಿಮವಾಗಿ ಆಗೋದು ಡೆಲ್ಲಿನೇ. ಸರ್, ಈಗ ಏನು ಹೈಕಮಾಂಡ್ ಆದೇಶದ ಮೇರೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಥವಾ ಏನು ಇವರೇ ಇಲ್ಲೇ ಇಲ್ಲ ಹೈಕಮಾಂಡ್ ನಿರ್ದೇಶನ ಮೇಲೆ ಮಾಡ್ತಿದ್ದಾರೆ. ಇದಾದ್ಮೇಲೆ ಡೆಲ್ಲಿಗೆ ಹೋದ್ರೆ ಹೋಗ್ಬೋದು. ಇದೇ ಹೇಳಿಲ್ಲ, ವಾತಾವರಣ ತಿಳಿಯಾಗಬೇಕು, ಸರಿ ಆಗಬೇಕು, ಸರ್ಕಾರ ಸುಗಮವಾಗಿ ನಡಿಬೇಕು, ಪಕ್ಷ ಕೂಡ ಗೊಂದಲ ವಾತಾವರಣದಲ್ಲಿ ಇದೆ. ಇದೆಲ್ಲ ತಿಳಿಯಾಗಲಿ. ಸಿಎಂ ಡಿಸಿಎಂ ನಡುವೆ ಟಾಕ್ ವಾರ್ ವಿಚಾರ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಡ್ತಾ ಇರೋದು. ಆದರೆ ರಾಜಕೀಯ ಪಕ್ಷದಲ್ಲಿ ಇದೆಲ್ಲ ಇರುತ್ತೆ, ಬಿಜೆಪಿಯಲ್ಲೂ ಇಂಥ ಪರಿಸ್ಥಿತಿ ಇದ್ದೇ ಇರುತ್ತೆ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ರಾಜಕೀಯದಲ್ಲಿ ಇದೆಲ್ಲ ಕಾಮನ್ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಹಿಂದಿನ ಸರ್ಕಾರದಲ್ಲಿ ನಡೆದಿದೆ, ಕೇಂದ್ರದಲ್ಲಿ ನಡೆದಿದೆ, ರಾಜ್ಯದಲ್ಲಿ ನಡೆದಿದೆ, ಇದೇ ಬಿಜೆಪಿ ಸರ್ಕಾರದಲ್ಲಿ ಇಂದು ಕೂಡ ನಡೆದಿದೆ, ಇವತ್ತು ಕೂಡ ನಡೀತಾ ಇದೆ. ಅವ್ರದ್ದು ಲೇಟೆಸ್ಟ್ ಇದ್ದಾರೆ, ಅವ್ರದ್ದೇನು ಕಡಿಮೆ ಏನಿಲ್ಲ. ರಾಜಕೀಯ ಪಕ್ಷ ಅಂದ್ರೆ ಇದು ಇರೋದೇ. ಅಲ್ಲೂ ಮೊನ್ನೆ ವಿಜೇಂದ್ರಾಗೆ ಯತ್ನಾಳ್ ಅವ್ರು ಯಾವ ರೀತಿ ಹೇಳಿದ್ದಾರೆ, ಅವ್ರದ್ದು ದಿವಸ ನಡೀತಾನೆ ಇದೆ. ಸಲಹೆ ಏನಿಲ್ಲ, ಸಲಹೆ ಅವರು ಇಬ್ಬರು ನಾಯಕರಿದ್ದಾರೆ, ವರಿಷ್ಠರು, ಅವ್ರ ನಿರ್ಧಾರ ತಗೋಬೇಕು, ನಮ್ಮ ನಿರ್ಧಾರ ಅಲ್ಲ. ನೋಡೋಣ ಏನ್ ನಮ್ಮ ನಾಯಕರ ಏನ್ ತೀರ್ಮಾನ ಮಾಡ್ತಾರೆ ನೋಡೋಣ. ನೆಕ್ಸ್ಟ್ ಸಂದೇಶ ಕೂಡ ಕೊಡ್ತಾ ಇದ್ದಾರೆ ನೋಡೋಣ. ಈ ಸದ್ಯಕ್ಕೆ ಹೇಳಕ್ ಆಗೋಲ್ಲ, ಕಾದ್ ನೋಡೋಣ. ಇದು ನಡೆದಿಲ್ಲ ಅಂತ ಹೇಳ. ಹಿಂದಿನ ಸರ್ಕಾರದಲ್ಲಿ ನಡೆದಿದೆ, ಕೇಂದ್ರದಲ್ಲಿ ನಡೆದಿದೆ, ರಾಜ್ಯದಲ್ಲಿ ನಡೆದಿದೆ, ಇದೇ ಬಿಜೆಪಿ ಸರ್ಕಾರದಲ್ಲಿ ಇಂದು ಕೂಡ ನಡೆದಿದೆ, ಇವತ್ತು ಕೂಡ ನಡೀತಾ ಇದೆ.